ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC Days ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಹೊಸ 6R. ಇದರ ಹೆಸರು ಬಂದು ಮಿಂಚು ಅಂತ ಇಟ್ಟಿದ್ದೀವಿ. ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಯಮಾ FZ1 ಇತ್ತು. FZ1 ಆದಮೇಲೆ ನಾವು ಸೂಪರ್ ಸ್ಪೋರ್ಟೇ ನೋಡಬೇಕು ಅಂತ ಹೇಳಿ ಹುಡುಕಾಟ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮ್ಮ ಮೈಂಡಲ್ಲಿ ಪ್ಲ್ಯಾನ್ ಇದ್ದಿದ್ದು ಒಂದು ZX 10R ಪಿಕ್ ಮಾಡ್ಕೊಳೋಣ ಅಂತ. 10R ಸಿಕ್ಕಾಪಟ್ಟೆ ಜಾಸ್ತಿ ಫ್ಲೋಯಿಂಗ್ ಇರೋವಂಥದ್ರಿಂದ ಗಾಡಿ ಅವುಗಳ ಮೀಟ್ರ್ ಟ್ಯಾಂಪರಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಪ್ಲಸ್ ಗಾಡಿ ಅಕಸ್ಮಾತ್ ಕ್ರ್ಯಾಶ್ ಆಗಿದ್ರೂ ಕೂಡ ಯಾವ ಥರ ರೆಡಿ ಮಾಡಿರ್ತಾರೆ ಅಂತಂದರೆ ನಿಮ್ಗೆ ಗೊತ್ತೇ ಆಗಬಾರ್ದಿದ್ದು ಹಳೆ ಗಾಡಿನ ಹೊಸ ಗಾಡಿನ ಅಂತ. ನಾವು ಸುಮಾರು ಒಂದು 2 ರಿಂದ 3 10Rನ ಫೈನಲೈಸ್ ಮಾಡ್ಕೊಂಡಿದ್ವಿ. ಒಂದು ಪಂಜಾಬಲ್ಲಿತ್ತು, ಒಂದು ಡೆಲ್ಲಿಯಲ್ಲಿತ್ತು, ಒಂದು ಮಹಾರಾಷ್ಟ್ರದಲ್ಲಿತ್ತು. ನಾವು ಕವಾಸಕಿಯಲ್ಲಿ ಅದರ ಬಗ್ಗೆ ಇನ್ಸ್ಪೆಕ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅನಿಸ್ತಾ ಇತ್ತು. ಸೊ ನಾವು ಯೂಸ್ಡ್ 10R ನೋಡ್ತಿರೋಂಥ ಟೈಮಲ್ಲಿ ನಮಗೆ ಹೊಸ 6Rನ ಐಡಿಯಾ ಬಂದಿತ್ತು. ಹೊಸ 6R ನಮಗೆ ಯೂಸ್ಡ್ 10Rಕಿನ್ನೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರೋವಂಥದ್ರಿಂದ ಅದ್ರ ಮೇಲೆ ಸ್ವಲ್ಪ ಯೋಚನೆ ಮಾಡ್ತಾಯಿದ್ವಿ. 6R ತೊಗೊಳೋಣ, ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಹುಡುಕಿ 10R ತೊಗೊಳೋಣ ಅಂತ ಹೇಳಿ. ಆ ಟೈಮಲ್ಲಿ 6R ಯಾವುದಾದ್ರೂ ಚೆನ್ನಾಗಿರೋವಂಥದ್ದು ಸಿಕ್ಕರೆ ಅದನ್ನು ಪಿಕ್ ಮಾಡ್ಕೊಳೋಣ ಅಂತ. ಈ 6Rನ ಮಾರ್ಕೆಟ್ ಯಾವ ಥರ ಇದೆ ಅಂತಂದರೆ ಹುಡುಕಿದ್ರೂ ಕೂಡ ಗಾಡಿ ಜೆನ್ಯೂನ್ ಆಗಿರೋವಂಥದ್ದು ಸಿಗೋವಂಥದ್ದು ಸಿಕ್ಕಾಪಟ್ಟೆ ಕಮ್ಮಿ. ಅದ್ರ ಜೊತೆಗೆ ಲೇಟೆಸ್ಟಾಗಿ ಇರೋವಂಥದ್ರಿಂದ ಇದ್ರ ಬಗ್ಗೆ ನಾವು ಹುಡ್ಕೊಂಡು ಏನಾದ್ರು ಅಕಸ್ಮಾತ್ ಪಿಕ್ ಮಾಡ್ಕೊಂಡ್ರೆ ಗಾಡಿ ಒಂದು ಒಳ್ಳೆ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಇದನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ನಮಗೊಂದು 2025 6R ಕೂಡ ಸಿಕ್ಕಿತ್ತು. ಹೋಗಿ ಫೈನಲೈಸ್ ಮಾಡ್ಕೊಂಡು ಬಂದ್ವಿ. ಬಟ್ ಅದು ಆಲ್ಮೋಸ್ಟ್ 1.5 ಡೇಯಲ್ಲೇ ಸೇಲ್ ಆಯಿತು ಅಂತ ಹೇಳಿದ್ರು. ಅವಾಗ ನಾವು ಕೂಡ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ವಿ. ಫೈನಲಿ ಹೋಗಿ ಕವಾಸಾಕಿಯಲ್ಲೇ ಬುಕ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಕವಾಸಾಕಿ ಶೋರೂಮಿಗೆ ಹೋಗಿದ್ವಿ. 10R ಆದ್ಮೇಲೆ ಇವಾಗಲೇ ಬರ್ತಾ ಇರೋದ್ಲೇ ನಾನು ಇಲ್ಲಿ ಶೋರೂಮ್ ಚೇಂಜ್ ಮಾಡ್ಯಾರ. 230ನೇ ಇರೋದದು. 125 ಚಾ ಇಲ್ಲೇ ಅದು. ಹಾಂ, ಇವ್ರು ಗೊತ್ತಿದಾರಲ್ಲ ಬ್ರೋ, ಜಮೀಲ್ ಬ್ರೋ ಅವರು. ಹಾಂ, ಹೌದಾ? ಅಲ್ಲೇ ನನಗೆ ಗೊತ್ತು ತಾನೆ ಓನಲ್ಲಿ. ಅದಕ್ಕೇನು ಟೆಸ್ಟ್ ಗಾಡಿ ಬಿಡಿಸ್ಬಿಟ್ರೆ ಎಲ್ಲರಿಗೆ ಮಸ್ತ್ ಇದಲ್ಲೇ ಇದು. ಸರ್ ಜಮೀಲ್, ಅದೇ ನಾನು ಮಾತಾಡಿದ್ನಲ್ಲ 6Rಗೆ ಫಸ್ಟು ಎಥನಾಲ್ ಹಾಕ್ಬಿಡೋಣ, ಆಮೇಲೆ ಪೆಟ್ರೋಲ್ ಹಾಕಿದ್ರೆ ಆಯ್ತು. ಮಸ್ತ್ ಇದೆ ನೋಡಲಿ. ಹೇಳೋಣ ಎಷ್ಟು ಒಂದ ಹೇಳೋಣ. ಒಂದೇ ಸರ್ ನೋಡಿ, ರೋಸ್ ಆಫ್ ಅವ್ರು ಕೊಡ್ತಾರೆ. ಟೈರೇ 50,000. ಬರೀ ಟೈರ್ ತೆಗೆದು ಮಾರಿದ್ರು 50,000 ಬರ್ತಿತ್ತು. ಆಮೇಲೆ ನೋಡೋಣಂತೆ. ಇದರಲ್ಲಿ ಇದೊಂದೇ ಕಲರ್, ಬೇರೆ ಕಲರ್ ಪಿಂಕ್ ಯಾವುದು ಯಾವುದು ಅದು US ಅಲ್ಲಿ. ನಾವು US ಗೆ ಹೋಗ್ಬೇಕಲ್ಲ, ನಮ್ಮ ಡಾಲರ್ ಅಲ್ಲೇ $100 ಹಾಕುವಂತ. 0 ಕಿಲೋಮೀಟ್ರ್ ಮಜಾನೇ ಬೇಗ ಬಿಡಲಿ. 18,000 RPM ಇದರಕ್ಕೆ ಇದು ಹಿಂಡಾಡ್ಬಿಡ್ಬೋದು. ಸೊ 10R ಬಗ್ಗೆ ಒಂದು ನಮ್ಗೆ ಗೊತ್ತಾಗಿದ್ದೇನು ಅಂತಂದರೆ, ಯೂಸ್ಡ್ ಮಾರ್ಕೆಟಲ್ಲಿ ಪಿಕ್ ಮಾಡ್ಕೋಬೇಕು ಅಂತಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಕೇರ್ಫುಲ್ ಆಗಿರಬೇಕು ಅಂತ. ಯಾಕೆಂತಂದರೆ ಡಿಸ್ರಪ್ಷನ್ ಸಿಕ್ಕಾಪಟ್ಟೆ ಇರುತ್ತೆ. ಅಲ್ಲಿ ಪಿಕ್ ಮಾಡ್ಕೊಳ್ಳೋಂಥದ್ದು ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಸ್ವಲ್ಪ ಟ್ರಸ್ಟೆಡ್ ಡೀಲರ್ಸಿಂದ ಪಿಕ್ ಮಾಡ್ಕೊಳ್ಳಿ, ಅವಾಗ ನೀವು ಕೂಡ ಸೇಫ್ ಆಗಿರ್ತೀರಾ. ನಾವು ನೋಡ್ಕೊಂಡಿರ್ಬೇಕಾದ್ರೆ ಶೋರೂಮಲ್ಲಿ 2026 ಎಡಿಷನಲ್ಲಿ ಈ ಬ್ಲೂ ಕಲರ್ ಆಕ್ಸೆಂಟ್ಸ್ನ ಅಪ್ಡೇಟ್ ಮಾಡ್ಕೊಂಡಿರೋವಂಥದ್ದು. ಬೇರೆ ಏನು ಅಪ್ಡೇಟ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ 6Rಗೆ, ಯಾಕಂತಂದರೆ ಅಷ್ಟು ಸ್ವೀಟ್ ಆಗಿರೋಂಥ ಗಾಡಿ ಇದು. ಸೊ ಒಂದು ಸರಿ ನೋಡಿ ಇದನ್ನು ಪಿಕ್ ಮಾಡೋವಂಥದ್ದು ಫೈನಲೈಸ್ ಆಯಿತು ಅಂತ ಹೇಳಿದ ತಕ್ಷಣ ನಾವು ಎಲ್ಲಿ ನಮಗೆ ಬೆಸ್ಟ್ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ವಿ. ಸೊ ಪೆಟ್ರೋ ಹೆಡ್ಸ್ ಕವಾಸಾಕಿ ಏನಿದೆ ಡೆಲ್ಲಿಯಲ್ಲಿ, ಅವ್ರ ಹತ್ರ ಒಂದು ಸ್ಟಾಕಲ್ಲಿತ್ತು. ನಮ್ಗೆ ಒಳ್ಳೆ ಡೀಲಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ತಕ್ಕಂತ ಅವರಿಂದ ನಾವು ವೀಡಿಯೋಸ್ ತರಿಸ್ಕೊಂಡ್ವಿ. ಗಾಡಿ 0 ಕಿಲೋಮೀಟರ್ಸ್ ಇತ್ತು 2026 ಅವ್ರ ಹತ್ರ ಇದೇ ಗಾಡಿ, ನಿಮಗೆ ಬೇಕು ಅಂತಂದರೆ ಇಮಿಡಿಯೇಟ್ ಆಗಿ ನಾವು ಶಿಪ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಏನು ಯೋಚನೆ ಮಾಡೋಕೆ ಹೋಗಿಲ್ಲ. ಶೋರೂಮ್ ಗಾಡಿ ಫಸ್ಟ್ ನಮ್ಮದೇ ಹೆಸರು ಮೇಲೆ ಬರೋವಂಥದ್ರಿಂದ ಇಮಿಡಿಯೇಟ್ ಆಗಿ ನಾವು ಅವ್ರಿಗೆ ಟೋಕನ್ ಅಡ್ವಾನ್ಸ್ ಹಾಕಿದ್ವಿ. ಅದಾದಮೇಲೆ ಗಾಡಿ ಬರೋದಕ್ಕೆ 6 to 7 ಡೇಸ್ ಆಗುತ್ತೆ ಅಂತ ಹೇಳಿದ್ರು. ನಾವು ಆ ಟೈಮಲ್ಲಿ ಕಾತರದಿಂದ ಕಾಯ್ತಾ ಇದ್ವಿ, ಯಾವಾಗ ಗಾಡಿ ಬರುತ್ತೆ ಅಂತ ಹೇಳಿ. ಬಟ್ ಗಾಡಿ ಬರೋದಕ್ಕೆ ಇದಕ್ಕೆ ಬೇಕಾಗಿರೋಂಥ ಕೇಜೇ ಸಿಗ್ತಾ ಇರಲಿಲ್ಲ ಶಿಪ್ ಮಾಡಬೇಕು ಅಂತಂದರೆ. ಫೈನಲಿ ಆ ಕೇಜ್ನ ಅರೇಂಜ್ ಮಾಡಿಬಿಟ್ಟು ಗಾಡಿ ಕಳಿಸ್ಕೊಟ್ರು. ಗಾಡಿ ಇದು ಬಂದಿರೋವಂಥದ್ದು ಕೂಡ ನೆನ್ನೆ, ನಾನು ಡೇಟ್ ಇಲ್ಲೇ ಹಾಕಿರ್ತೀನಿ. ನೆನ್ನೆ ಬಂದಿತ್ತು ಗಾಡಿ. ನೆನ್ನೆ ಡೆಲಿವರಿ ತೊಗೊಳಕ್ಕೆ ಹೋಗ್ಬೇಕಾದ್ರೆ ನಾನಂತೂ ಇರಲಿಲ್ಲ. ರಾಕಿ, ಅಭಿ ಎಲ್ಲ ಹೋಗ್ಬಿಟ್ಟು ಪ್ರಾಪರಾಗಿ ಡೆಲಿವರಿ ತೊಗೊಂಡು ಇದರ ಪೂಜೆನೂ ಕೂಡ ಮಾಡಿಸ್ಕೊಂಡಿದ್ರು. ಸೊ ನಾವು ಇವತ್ತಿದ್ದೀವಿ ನೆಲಮಂಗಲಲ್ಲಿ, ಯಾವುದೋ ಒಂದು ಊರಲ್ಲಿರೋ ಇಷ್ಟು ದೊಡ್ಡ ವೇರ್ ಹೌಸಲ್ಲಿ. ಇವತ್ತು ನಮ್ಮ ರಾಕಿಯ 6R ಕವಾಸಕಿ 6Rನ ಡೆಲಿವರಿ ತೊಗೊಳ್ಳೋಣ ಅಂತ ಇಷ್ಟು ದೊಡ್ಡ ಜಾಗದಲ್ಲಿ ಅಲ್ಲಿ ರಾಕಿ ಹುಡುಕ್ತಾ ಇದ್ದಾರೆ. ತೋರಿಸ್ತೀನಿ, ಅಲ್ಲಿ ಹುಡುಕ್ತಾ ಇದ್ದೀವಿ, ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ನಮಗೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಗಾಡಿ ಅಂತೂ ಬಂದಿದೆ, ಇದೇ ವೇರ್ ಹೌಸಲ್ಲಿದೆ. ಇವಾಗ ಅದನ್ನೇ ಹುಡುಕ್ತಾ ಇರೋದು. ಓಹೋ, ಇಲ್ಲಿದೆ ನಮ್ಮ ಗಾಡಿ. ಇಲ್ಲಿದೆ ಈ ಕೇಜ್ ಏನಿದೆ, ಈ ಕೇಜ್ನು ನಾವೇ ಪರ್ಚೇಸ್ ಮಾಡಿರೋದು. ಸೊ ದಿಸ್ ಕೇಜ್ ಇಸ್ ಆಲ್ಸೋ ಆರ್ಸ್ ಓನ್ಲಿ. ವಿಡಿಯೋನೇ ಖಾಲಿ ಏಲೇರೆ ಏನಣ್ಣ ಮಾಡ್ಬೋದಲ್ಲ? ಪರವಾಗಿಲ್ಲ, ನೀವು ಹೇಳ್ಕೊಳ್ಳಿ.
ನಮಗೆ ಏನಾದರೂ ಸಿಗಲಿ ಇದೊಂದು ಸಿಗಬೇಕು. ಹಿಂಗೆ ಮಾಡ್ಕೊಂಡು ಒಳ್ಳೆ ಟೈಮ್ ಪಾಸ್ ಇದು. ರೇಸಿಂಗ್ ಮಷೀನ್. ಹ್ಯಾಪಿ ರಿಪಬ್ಲಿಕ್ ಡೇ ರಾಕಿ. 2026 6R. ಇದೇ ಲಾಸ್ಟು ಸ್ಕ್ರೂ ಆಚೆ ಬರಬೇಕು. ಆಚೆ ಬಂದಿದ ತಕ್ಷಣ ಗಾಡಿ ನನಗೆ ಮುಂದೆ ತೊಗೊಂತಾರೆ. ಸೊ ನಾವು ಇಟ್ಸ್ ದ ಟೈಮ್. ಬಂತು ಆ ಕಡೆ ಟಯರು. ಇವಾಗ ಇಲ್ಲೆಲ್ಲೂ ಇಳಿಸ್ಕೊಳಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಜಾಗನೇ ಇಲ್ಲ. ಟ್ರಂಕ್ ಒಳಗೆ ಹೋಗ್ಬೇಕಷ್ಟೇ ಗಾಡಿ. ಕೆಳಗಡೆ ಅಂತೂ ಇಳಿಸ್ಕೊಳಕ್ಕಾಗಲ್ಲ. ಅಲ್ಲಿ ಮುಂದೆ ಹೋಗಿ ಅಲ್ಲೊಂದು ನಿಮ್ಗೆ ಹಿಂಗೆ ಸ್ಲೋಪ್ ಥರ ಕೊಟ್ಟಿರ್ತಾರೆ. ಸೊ ಆ ಸ್ಲೋಪಲ್ಲಿ ಹೋಗಿ ಇಳಿಸ್ಬೇಕು ಗಾಡಿ. ರ್ಯಾಂಪು ಇಲ್ಲ ಅಲ್ಲಿ ಟಚ್ ಒಂಚೂರು ನೋಡಿ. ವಾವ್, ಪ್ಲ್ಯಾನೇ ವರ್ಕ್ ಆಗಿಲ್ಲ. ಯಾವ್ದ್ರೊಳಗಣ? ಆಮೇಲೆ ಅದರಿಂದ ಹೆಂಗೆ ಇಳಿಸೋಣ? ಅವಾಗ ಅದ್ರಲ್ಲಿ ಆಗುತ್ತಾ? ಹಿಂಗೆ ಓಡಿಸ್ಕೊಂಡು ಹೋಗ್ಬೇಕಾಗಿ. ಅವ್ನು ಶಿವಮ್ ಇದ್ರಲ್ಲಿ 1 ಲೀಟ್ರ್ ಪೆಟ್ರೋಲ್ ಹಾಕಿಲ್ಲಲ್ಲ. ಇಲ್ಲಿಂದ ಪೆಟ್ರೋಲ್ ತೊಗೊಂಡು ಹೋಗ್ಬೇಕು ಇವಾಗ. ಸೊ ಗಾಡಿಗೆ ಪೆಟ್ರೋಲ್ ತರಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ನಯಾರ ಅಂತ ಯಾವುದೋ ಒಂದು ಪೆಟ್ರೋಲ್ ಬಂಕ್ ಇದೆಯಂತೆ. ಅಣ್ಣ 2 ಲೀಟ್ರ್, ಅದರಲ್ಲಿ 1 ಲೀಟ್ರು, ಇದರಲ್ಲಿ 1 ಲೀಟ್ರು. 1 ಡ್ರಾಪು ಬೀಳಬಾರ್ದು ಆಚೆ ಹೇಳ್ತಾ ಇದ್ದೀನಿ. ಹಾಂ, ಒಂದು ಹನಿನೂ ಚಲಲ್ಲ ಅಂದಿದ್ದೀರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. 2020 ನಮ್ಮಲ್ಲಿ ಎಮಿಷನ್ ನಾರ್ಮ್ಸು ಕೂಡ ಚೇಂಜ್ ಮಾಡಿಕೊಂಡ್ರು. BS4 ಇಂದ ನಾವು ಡೈರೆಕ್ಟಾಗಿ BS6ಗೆ ಹೋಗಿದ್ದು. ಸೊ ಆ ಟೈಮಲ್ಲಿ ಬಂದಿರೋಂಥ ಲಾಟು ಅಪ್ರೂವ್ ಮಾಡ್ಕೊಂಡಿರಲಿಲ್ಲ ಗೌರ್ಮೆಂಟು. ಯಾಕೆ ಅಂತಂದರೆ ಎಮಿಷನ್ ನಾರ್ಮ್ಸ್ ನಮಗಾಗಲೇ ಚೇಂಜ್ ಆಗಿತ್ತು ಅಂತ. ಆ ಕಾರಣಕ್ಕಾಗಿ ನಿಮಗೆ 2020 ಮತ್ತೆ ಗಾಡಿಗಳು ಕೂಡ ಬಂದಿರಲಿಲ್ಲ. ಅವಾಗಿಂದ ಸಿಕ್ಕಾಪಟ್ಟೆ ಎಂತೂಸಿಯಾಸ್ಟು 6R ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ಫೈನಲಿ ಬಂದ ಮೇಲಂತೂ ಕೂಡ ಅಪ್ಡೇಟ್ ಆಗಿತ್ತು. ಫೇರಿಂಗ್ಸು ಮತ್ತು ಲಿವರಿನೂ ಕೂಡ ಸಿಕ್ಕಾಪಟ್ಟೆ ಚೇಂಜಸ್ ಆಗಿತ್ತು. ಶೇಪು ಕೂಡ ಸಖತ್ ಏರೋಡೈನಮಿಕಲಿ ಎನ್ಹಾನ್ಸ್ ಮಾಡ್ಕೊಂಡಿದ್ರು. ಇವಾಗ ಈ ಗಾಡಿ ನಿಮ್ಗೆ ಹೇಳಿರೋ ಹಂಗೆ ಜಸ್ಟ್ ನೆನ್ನೆ ಬಂದಿರೋವಂಥದ್ದು. ಬಟ್ ಇದಕ್ಕೆ ಬೇಕಾಗಿರೋಂಥ ಪಾರ್ಟ್ಸ್ ಎಲ್ಲದೂ ಕೂಡ ನಾವು ಆಗಲೇ 1 ವಾರದ ಮುಂಚೆನೇ ತರಿಸ್ಕೊಂಡು ಇಟ್ಕೊಂಡಿದ್ವಿ. ಇದಕ್ಕೆ ಕ್ರ್ಯಾಶ್ ಗಾರ್ಡ್ ಆಗಿರಲಿ, ರೇಡಿಯೇಟರ್ ಗಾರ್ಡ್ ಆಗಿರಲಿ, ಇಲ್ಲ ಅಂತಂದರೆ ಸ್ಪೂಲ್ಸ್ ಆಗಿರಲಿ, ಇವೆಲ್ಲದನ್ನೂ ಕೂಡ ನಾವು ಆಗಲೇ ತರಿಸಿ ಇಟ್ಟಿದ್ದೀವಿ. ಇನ್ಸ್ಟಾಲೇಷನ್ ಮಾಡಿಸ್ಬೇಕು. ಬಟ್ ಪ್ರೈಮರಿಯಾಗಿ ಫಸ್ಟ್ ನಾವು ಮಾಡಿಸ್ಕೊಳ್ಳೋಂಥದ್ದು ಗಾಡಿ ಹೊಸದು ಬಂದ ತಕ್ಷಣ PPF ಮಾಡಿಸ್ತೀವಿ. ಇವತ್ತು ಸಾಯಂಕಾಲ ಇಲ್ಲ ಅಂತಂದರೆ ನಾಳೆ ಇದನ್ನು PPF ಮಾಡ್ಸಕ್ಕೆ ಬಿಡ್ತೀವಿ. ಅದ್ರ ಬಗ್ಗೆನೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಇದರ ಮೇಲೆ ಸ್ಪೆಸಿಫಿಕೇಶನ್ ಇರೋವಂಥದ್ದಂತೂ 636cc ಇದು. ಯಾಕೆ ಅಂತಂದರೆ ಪ್ರಾಪರ್ ಆಗಿ ಅಂಡರ್ 600cc ಮಾಡಬೇಕು ಅಂತ ಹೇಳಿ ಮಾಡಿದಾಗ ಕವಾಸಾಕಿ ಬಂದ್ಬಿಟ್ಟು ZX 6RR ಅಂತ ಬಿಟ್ರು. ಅದು ಪ್ರಾಪರ್ ಟ್ರ್ಯಾಕ್ ಓರಿಯೆಂಟೆಡ್ ಅಂಡರ್ 600cc ಬರುತ್ತೆ. ಸ್ಟ್ರೀಟ್ಗೋಸ್ಕರ ಅಂತ ಹೇಳಿ 636cc ಅಂತ ಹೇಳ್ಬಿಟ್ಟು ಅವ್ರು ಗಾಡಿ ಮಾಡ್ಕೊಂಡಿರುವಂಥದ್ದು ಇದು 6R. ಜಾಸ್ತಿ ಟಾರ್ಕ್ ಕೊಡಲಿ, ಓವರ್ಟೇಕ್ ಮಾಡ್ಕೊಳ್ಳೋದಕ್ಕೆ, ಸ್ಟ್ರೀಟಲ್ಲೆಲ್ಲ ಓಡಿಸ್ಕೊಳ್ಳೋದಕ್ಕೆ ಇನ್ನೂ ಬೆಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ಕೊಂಡಿರುವಂಥದ್ದು. ಅದ್ರ ಜೊತೆಗೆ ಈ ಗಾಡಿಯಲ್ಲಿ ಸ್ಟೇರಿಂಗ್ ಡ್ಯಾಂಪರ್ ಇಲ್ಲ. ಮುಂಚೆ ಗಾಡಿಯಲ್ಲಿ ಸ್ಟೇರಿಂಗ್ ಡ್ಯಾಂಪರ್ ಹಾಕಿ ಸೇಲ್ ಮಾಡ್ತಾಯಿದ್ರು. ಬಟ್ ಸುಮಾರು ಎಂತೂಸಿಯಾಸ್ಟು ಅದನ್ನು ಸ್ಟೇರಿಂಗ್ ಡ್ಯಾಂಪರ್ನ ತೆಗೆಸ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಹಾಕ್ಸ್ತಾಯಿದ್ರು. ಸೊ ಅದಕ್ಕೆ ಕವಾಸಾಕಿನೂ ಕೂಡ ಯೋಚನೆ ಮಾಡ್ತು, ಹೆಂಗೂ ತೆಗ್ಸಾಕ್ತಾ ಇರ್ತಾರೆ, ನಮ್ಗೆ ಅಲ್ಲೂ ಕಾಸ್ಟ್ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ರು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಆಫರ್ ಅಂತ ಹೇಳ್ಬಿಟ್ಟು ಗಾಡಿ ಜೊತೆಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಬಟ್ ಅದಕ್ಕೂ ಕೂಡ ವೇಟಿಂಗ್ ಇದೆ. ಹೆಂಗೂ ನಾವು ಹಾಕ್ಸ್ಬೇಕು ಅಂತಂದರೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಳ್ಳೋವಂಥದ್ದು ಇನ್ನೂ ಬೆಟರ್ ಆಗಿರುತ್ತೆ. ಇಲ್ಲಿ ಹಿಂದ್ಗಡೆ ನಿಮಗೆ ಸೀಟ್ ಕೊಡಲ್ಲ, ಯಾಕಂತಂದರೆ ಕೌಲ್ ಕೊಟ್ಟಿರ್ತಾರೆ. ಇಂಡಿಯಾದಲ್ಲಿ ನಾರ್ಮ್ಸ್ ಏನಿರುತ್ತೆ ಅಂತಂದರೆ ಹಿಂದ್ಗಡೆ ಅಕಸ್ಮಾತ್ ಸೀಟ್ ಕೊಟ್ಟರೆ ಸಾರಿ ಗಾರ್ಡ್ ಕೂಡ ಕೊಡಬೇಕು ಅಂತ ಹೇಳಿ. ಸೊ ಸಾರಿ ಗಾರ್ಡೆಲ್ಲ ಆ್ಯಡ್ ಮಾಡ್ಕೊಳ್ಳೋವಂಥದ್ದು ಅಗೇನ್ ಕಾಸ್ಟ್ ಆಗಿರೋವಂಥದ್ರಿಂದ ಅವ್ರು ಸೀಟ್ ಕೊಡಲ್ಲ. ಬಟ್ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಆಕ್ಸೆಸರಿಯಾಗಿ ನಾವು ತೊಗೊಂಡು ಹಾಕ್ಕೊಂಡಿರ್ಬೋದು. ಅದರಲ್ಲಿ ಸೀಟು ಮತ್ತು ಫುಟ್ ಪೆಕ್ಸು ಕೂಡ ಬರುತ್ತೆ. ಪ್ಲಸ್ ಈ ಗಾಡಿಯಲ್ಲಿ ನಮಗೆ ಕ್ವಿಕ್ ಶಿಫ್ಟರ್ ಇದೆ, ಆಟೋ ಬ್ಲಿಪ್ಪರ್ ಇಲ್ಲ. ಆಟೋ ಬ್ಲಿಪ್ಪರ್ ಬೇಕು ಅಂತಂದರೆ ನಾವು ಆ್ಯಕ್ಟಿವೇಟ್ ಮಾಡಿಸ್ಕೋಬೋದು. ಈಗ ಸದ್ಯಕ್ಕೆ ಇದು ಓಡಿರೋವಂಥದ್ದು ಸುಮಾರು 45-46 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಈ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ವಿಡಿಯೋ ಮಾಡಿ ಹೇಳ್ಕೊಡ್ತಾ ಇರೋವಂಥದ್ದು. ಗಾಡಿ ಸ್ಟಾಕ್ ಇದೆ. ಸ್ಟಾಕ್ ಇದ್ರೂ ಕೂಡ ಇದನ್ನು ಒಂದು ಸರಿ ನಿಮಗೆ ಸ್ಟಾರ್ಟ್ ಮಾಡಿ ನೋಟ್ ಯಾವ ಥರ ಬರುತ್ತೆ ಅಂತ ಕೇಳಿಸ್ತೀನಿ. ಸಖತ್ ಸ್ವೀಟ್ ಆಗಿದೆ ಸೌಂಡ್ ಮಾತ್ರ. ಮತ್ತು ಓಡ್ಸೋಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಗೊತ್ತಾಗೋವಂಥದ್ದು. ನಾನು ನಿಮ್ಗೊಂದು ಸರಿ ಎಕ್ಸಾಸ್ಟ್ ತೋರಿಸ್ತೀನಿ ತಡ್ರಿ.
ನಾವು ಫಸ್ಟ್ ಸರ್ವಿಸ್ ಆಗೋವರೆಗೂ ಕೂಡ ಇದರ ಸ್ಪೀಡು ಯೂಶ್ವಲ್ ಆಗಿ ನಾವು 100-110 ಮೇಲೆ ಕ್ರೂಸ್ ಮಾಡಲ್ಲ. ಯಾಕಂತಂದರೆ ಹೊಸದಾಗಿ ಇಂಜಿನ್ ಬಿಲ್ಡ್ ಆಗಿರೋಂಥದ್ರಿಂದ ಇಂಜಿನ್ ಆಯಿಲ್ ಎಲ್ಲದೂ ಕೂಡ ಹೊಸದಿರುತ್ತೆ. ಅದು ನೀಟಾಗಿ ಬ್ಲೆಂಡ್ ಆದಮೇಲೆ ನಾವು ಫಸ್ಟ್ ಸರ್ವಿಸ್ ಮಾಡಿಸ್ಕೊಳ್ಳೋಂಥದ್ದು 1000 ಕಿಲೋಮೀಟರ್ಸ್ಗೆ. ಅದಾದಮೇಲೆ ನಾವು ಓಪನ್ ಮಾಡ್ಬೋದು ಥ್ರಾಟಲ್ನ. ಬಟ್ ಈಗ ನೋಡಿ ಹೆವಿ ಸ್ವೀಟ್ ಆಗಿದೆ ಮಾತ್ರ. ಇವಾಗ ನಮ್ಮ ಕಲೆಕ್ಷನಲ್ಲಿ H2 S1000RR, ಒಂದು 600RR ಮತ್ತು ಈಗ 6R ಕೂಡ ಒಂದು ಆ್ಯಡ್ ಆಗಿದೆ. ಒಳ್ಳೊಳ್ಳೆ ವೀಡಿಯೋಸು ಕೂಡ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡ್ಕೊಂಡಿರಿ, ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಬಾಯ್. Never not, never under yard, never ever, I'm forever on. Check my repertoire, check my repertoire, don't check me now. Let's just check some involved. I've been feeling like I'm next to God, next to God, next to God.